ಕಾಟೇರ ಈಗಾಗಲೇ ಬುಕ್ ಮೈ ಶೋ ಓಪನ್ ಆಗಿದೆ. ಎಷ್ಟು ಬುಕ್ಕಿಂಗ್ ಆಗಿದೆ? ಕಾಟೇರ ನಮ್ಮ ಚಿತ್ರಮಂದಿರದಲ್ಲಿ ಫಸ್ಟ್ ಡೇನಲ್ಲಿ 6 ಶೋ ಫುಲ್ ಆಗ್ತಾಯಿದೆ. ಈಗಾಗಲೇ ಆಲ್ರೆಡಿ ನಮ್ಮದು ಬಿಟ್ಟಂಥ 6 ಗಂಟೆ ಶೋದು ಬಿಟ್ಟಂಥ ಸುಮಾರು ಒಂದು 30 ನಿಮಿಷಗಳಲ್ಲಿ ಒಂದು ಶೋ ಫುಲ್ಲು ಹೌಸ್ಫುಲ್ ಆಗಿದೆ. ಮತ್ತು ಉಳಿದ ಇನ್ನು 5 ಶೋನು ಎಲ್ಲ ಅವತ್ತು ಯಶಸ್ವಿ ಫುಲ್ಲು ಪ್ರದಕ್ಷಿಣ ಆಗುತ್ತೆ, ಫುಲ್ ಆಗುತ್ತೆ. ಟೋಟಲ್ ನಮ್ಮದು ಒಂದು ಶೋಗೆ ಬಂದು ನಮ್ಮದು ಚಿತ್ರಮಂದಿರ ಕೆಪಾಸಿಟಿ 700. ಎಲ್ಲ ಶೋದು 700 ಟಿಕೆಟ್ ಬುಕ್ಕಿಂಗ್ ಆಗಿದೆ. ಹೌದು. ಪರಭಾಷೆ ಚಿತ್ರಗಳ ಅವಳಿ ಜಾಸ್ತಿ ಇದೆ. ಈಗ ಹೆಚ್ಚಿನ ರೀತಿ ಏನಂದರೆ ಪ್ರವಾಸಿ ಚಿತ್ರಗಳು ಹೆಚ್ಚಿನ ಅವಳಿ ಜಾಸ್ತಿ ಇರೋದ್ರಿಂದ ನಮ್ಮ ಕನ್ನಡ ಚಿತ್ರಗಳು ಅಲ್ಲಲ್ಲೇ ಕುಂಠಿತವಾಗ್ತಾ ಇದೆ. ಇತ್ತೀಚಿನ ನಮ್ಮ ಕಾಂತಾರ ಚಿತ್ರ ಏನು 1 ವರ್ಷದ ಹಿಂದೆ ಬಂತು, ಅದರ ಅಬ್ರ ಅದಾದ ಮೇಲೆ ಇನ್ಯಾವುದು ಚಿತ್ರಗಳು ಅಬ್ರ ನಡೀಲಿಲ್ಲ. ಈಗ ದರ್ಶನ್ ಅವ್ರದ್ದು ಈ ಚಿತ್ರ ತುಂಬ ಎಲ್ಲ ಅಭಿಮಾನಿಗಳು ಹೆಚ್ಚಿನ ನಮ್ಮ ಕಮಲಾನಗರದ ಇರುವಂಥ ಕೆಚ್ಚದ ದರ್ಶನ್ ಅಭಿಮಾನಿಗಳು ಭಾರಿ ಮುಂಚೂಣಿಯಲ್ಲಿ ಈ ಚಿತ್ರಮಂದಿರಕ್ಕೆ ಸುಮಾರು ಕಟೌಟ್ರು ಅವರ ಸ್ವಂತ ವೆಚ್ಚದಿಂದ ಖರ್ಚು ಮಾಡಿ ಸುಮಾರು ಒಂದು 45-50 ಅಡಿ ಕಟೌಟ್ರನ್ನ ಅವರು ಸ್ವಂತ ಖರ್ಚಿನಿಂದ ಮಾಡಿ ತುಂಬ ಯಶಸ್ವಿಯಾಗಿ ಅವರು ನಮ್ಮ ಏರಿಯಾ ಇದು, ಕಮಲಾನಗರದಲ್ಲಿ ನಮ್ಮ ಥಿಯೇಟ್ರ್ ಇದು ಅಂಥೇಳಿ ಅಭಿಮಾನಿಗಳು ಭಾರಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಮೊದಲನೇ ದಿನ ಅವರು ಎಲ್ಲ ಬರೋವಂಥ ಪ್ರೇಕ್ಷಕರಿಗೆ ಅನ್ನದಾನ ಇಟ್ಕೊಂಡಿದ್ದಾರೆ, ಸಿಹಿ ಹಂಚ್ತಾರೆ. ಅವತ್ತಿನ ದಿನ ಸಿಹಿ ಹಂಚು ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ದಾರೆ. ಏನು ನಮ್ಮ ಕಮಲಾನಗರದ ದರ್ಶನ್ ತೂಗ್ದೀಪ್ ಅವರ ಅಭಿಮಾನಿ ಸಂಘ ಅಂತ ಇಟ್ಕೊಂಡಿದ್ದಾರೆ. ಈ ಕಮಲಾನಗರದ ಕೆಚ್ಚದೆ ದರ್ಶನ್ ಅಭಿಮಾನಿಗಳು ಭಾರಿ ಉತ್ಸಾಹದಿಂದ ಮಾಡ್ತಾಯಿದ್ದಾರೆ. ಸುಮಾರು ಅವ್ರ ಆಲೆ 1 ವಾರದಿಂದ ಎಲ್ಲ ಪ್ರಕ್ರಿಯೆ ಇಲ್ಲಿ ನಮ್ಮ ಚಿತ್ರಮಂದಿರದಲ್ಲಿ ಮಾಡ್ತಾಯಿದ್ದಾರೆ. ಲೈಟಿಂಗ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಭಾರಿ ಇದಾಗಿ ಮಾಡ್ತಾಯಿದ್ದಾರೆ. ಇಲ್ಲಿ ಈ ಭಾಗದಲ್ಲಿ ಹೆಚ್ಚು ದರ್ಶನ್ ಅಭಿಮಾನಿಗಳು ಕಿಕ್ಕೆರೆ ತುಂಬಿದ್ದಾರೆ. ಹೌದು. ಸಲಾರ್ ಇದ್ದಾಗ ತುಂಬ ಕ್ರೇಜ್ ಇತ್ತು, ಈ ಕಾಟೇರ ಹೇಗಿದೆ? ಈಗ ಶಲ್ಲಾರು ಫಸ್ಟ್ ಡೇನಲ್ಲಿ ತುಂಬ ಇದಾಗಿತ್ತು. ಈಗ ಬರ್ತಾ ಅದು ಕುಂಠಿತವಾಗ್ತು. ಈಗ ಶಲ್ಲಾರು ಭಾರಿ ಈಗ ಏನಿದೆ ನಮ್ಮ ಕಾಂತಾರ ಚಿತ್ರ ಏನಿತ್ತು ಆ ಮಟ್ಟಕ್ಕೆ ಹೋಗೋದ್ರಲ್ಲಿ ಏನೂ ಸಂಶಯ ಇಲ್ಲ. ದರ್ಶನ್ ಫ್ಯಾನ್ಸ್ ಈ ಭಾಗದಲ್ಲಿ ತುಂಬ ಜನ ಇದ್ದಾರೆ. ತುಂಬ ಅಯ್ಯೋ ಭಾರಿ ಅಭಿಮಾನಿಗಳಿದ್ದಾರೆ ಈ ಭಾಗದಲ್ಲಿ, ಹೆಚ್ಚಿನ ರೀತಿ ಇದ್ದಾರೆ. ಇನ್ನೆಲ್ಲೋ ಈ ಭಾಗದಲ್ಲಿ ಇರೋಕ್ಕಿಂತ ಹೆಚ್ಚು ಇನ್ನೆಲ್ಲಿಲ್ಲ ಅಂತ ನಾವು ಅಂದ್ಕೊಬೇಕಾಗುತ್ತೆ. ಯಾಕೆಂದರೆ ನಾವು 1 ವಾರಗಳಿಂದ ನೋಡ್ತಾ ಇದ್ದೀವಿ ಏನು ಈ ಭಾಗದ ಅಭಿಮಾನಿಗಳು, ಕಮಲಾನಗರದ ಅಭಿಮಾನಿಗಳು ಭಾರಿ ಕಿಕ್ಕಿರಿದು ಬರ್ತಾ ಇದ್ದಾರೆ. ಅವರ ಕೆಲಸ ಕಾರ್ಯಗಳು ನೋಡಿ ನಮ್ಮ ಚಿತ್ರಮಂದಿರ ಸುತ್ತ ಬ್ಯಾನರ್ಸ್ಗಳು, ವೈಂಡಿಂಗ್ಸ್ಗಳು ತುಂಬ ಕಟ್ಟಿದ್ದಾರೆ. ಸಾಲದೇ ಇದಕ್ಕೆ ಅವರ ಆಸೆ ಏನಂದರೆ ಈಗ ಏನು ಆಫೀಸ್ನವ್ರು ಕಟೌಟ್ರು ಕಳಿಸಿದ್ರು ಅದನ್ನು ಅವ್ರಿಗೆ ಒಪ್ಪಿಗೆ ಆಗದೇ ಅವರ ಸ್ವಂತ ವೆಚ್ಚದಿಂದನೇ ಒಂದು ಕಟೌಟ್ರು ಮಾಡಿಸಿ ಅದಕ್ಕೆ ಲೈಟ್ ಅರೇಂಜ್ಮೆಂಟು ಮತ್ತೊಂದು ಎಲ್ಲ ಮಾಡಿದ್ದಾರೆ. ಈಗ ಮೊನ್ನೆಯಲ್ಲೇ ಕಟೌಟ್ರು ನಿಲ್ಲಿಸಿ ಪಟಾಕಿ ಮತ್ತೊಂದು ಇನ್ನೊಂದು ಅವರ ಸಂಭ್ರಮ ನಡೀತಾ ಇದೆ ನಮ್ಮ ಚಿತ್ರಮಂದಿರದಲ್ಲಿ. ಒಟ್ಟಿನಲ್ಲಿ ಈ ದರ್ಶನ ಅಭಿಮಾನಿಗಳು ಕೆಚ್ಚದೆ ಅಭಿಮಾನಿಗಳು ಅಂತಲೇ ಹೇಳಬೇಕು. ಈ ಭಾಗದ ಅಭಿಮಾನಿಗಳಷ್ಟು ಇದಾಗಿದ್ದಾರೆ ಇಲ್ಲಿನ ಹುಡುಗರು. ಹೌದು. ಕಾಂತಾರ ಹಿಟ್ ಆದಮೇಲೆ ಕನ್ನಡದಲ್ಲಿ ಕಾಂತಾರ ಹಿಟ್ಟಾದ್ಮೇಲೆ ಇನ್ನು ಯಾವುದೇ ಚಿತ್ರಗಳು ಅಂತ ಹಿಟ್ಟಾಗಲಿಲ್ಲ ಕನ್ನಡ ಸಿನಿಮಾ. ಎಲ್ಲ ಪ್ರವಾಸಿಗಳು ಎಲ್ಲ ಬರ್ತಾ ಇರೋದ್ರಿಂದ ಅಲ್ಲಲ್ಲೇ ಕುಂಠಿತವಾಗ್ತಾ ಇದೆ. ಕನ್ನಡ ಚಿತ್ರಗಳು ತುಂಬ ಕುಂಠಿತವಾಗ್ತಾ ಇದೆ. ಅಂಥ ಚಿತ್ರ ಹೋದ್ಮೇಲೆ ಇನ್ಯಾವುದು ಬರಲಿಲ್ಲ. ಕಾಂತಾರ ಹೋದ್ಮೇಲೆ ಕನ್ನಡ ಚಿತ್ರ ಏನಂತ ಕಲೆಕ್ಷನ್ ಅಂದು ತುಂಬ ಹೆಚ್ಚಿನ ರೀತಿಯಲ್ಲೇ ಆಗುತ್ತೆ. ಕಾದು ನೋಡೋಣ. ಈಗ ಕಾಂತಾರ ಏನು ಹೆಚ್ಚು ರೀತಿಯಲ್ಲಿ ಕಲೆಕ್ಷನ್ ಮಾಡ್ತಿದ್ದು ಆ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ನಮ್ಮ ಅನಿಸಿಕೆ ಇದೆ. ನೋಡೋಣ. ಓಕೆ, ಬರ್ಬೋದು ಅಭಿಮಾನಿಗಳು, ಯಾವುದೇ ತೊಂದರೆ ಇಲ್ಲ. ನಾವು ನಿನ್ನೆಯಿಂದ ಆನ್ಲೈನ್ ಟಿಕೆಟ್ ಬಿಟ್ಟಿದ್ದೀವಿ. ಪ್ರತಿಯೊಬ್ಬರು ಆನ್ಲೈನ್ ಮಾಡ್ಕೊಂಬರ್ಬೋದು. ಚಿತ್ರಮಂದಿರ ಕಾಯೋಂಥ ಅವಶ್ಯಕತೆ ಇರಲ್ಲ. ನೀವು ಆನ್ಲೈನ್ ಬಂದುಬಿಟ್ರೆ ಎಲ್ಲರಿಗೂ ಆರಾಮಿರುತ್ತೆ. ನೋಡಿ ಯಾರು ಟಿಕೆಟ್ ಪ್ರೈಸ್ ಏನಿದೆ ಅಂದರೆ 150-200 ರೂಪಾಯಿ ಇದೆ ಎಲ್ಲ ಶೋಗಳದ್ದು. ಮತ್ತು 6 ಗಂಟೆ ಶೋ ಮಾತ್ರ 250-200 ಇದೆ.